ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರನ್ನು ಉಪಮುಖ್ಯಮಂತ್ರಿ ಹಾಗೂ KPCC ಅಧ್ಯಕ್ಷನಾಗಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಮಾಡಬೇಕಾಗಿ ಒತ್ತಾಯ ಮಾಡೋಕ್ಕೋಸ್ಕರ, ಕಾಂಗ್ರೆಸ್ ಪಕ್ಷಕ್ಕೆ ಒತ್ತಾಯ ಮಾಡೋಕ್ಕೋಸ್ಕರ ನಾವು ಈ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಅದೇ ರೀತಿ ER ಕೃಷ್ಣಮೂರ್ತಿ ಕೊಳ್ಳೇಗಾಲ ಕ್ಷೇತ್ರ ಇವ್ರನ್ನ ಇವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ದಲಿತ ಸಂಘಟನೆಯಿಂದ ಎಲ್ಲ ಕಾಂಗ್ರೆಸ್ ಮುಖಂಡರಿಂದ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಮಾನ್ಯರೇ, ನಮ್ಮ ಜಿಲ್ಲೆಯವರು ಸಜ್ಜನ ರಾಜಕಾರಣಿ, ಸಮರ್ಥ ನಾಯಕ, 8 ವರ್ಷ KPCC ಅಧ್ಯಕ್ಷರಾಗಿ ಅಧಿಕಾರಕ್ಕೆ ತಂದಂಥ ನಮ್ಮ ನಾಯಕರು, ಎಲ್ಲರನ್ನೂ ಜೊತೆಯಾಗಿ ಕರೆದೊಯ್ಯುವ ನಾಯಕ, ಅಭಿವೃದ್ಧಿಯ ನಾಯಕ, ಸನ್ನಡತೆ ಹಾಗೂ ವಿದ್ಯಾವಂತ ಒಬ್ಬ ನಾಯಕ ಅಂದರೆ ಅದು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು. ಅವ್ರಿಗೆ 4 ಬಾರಿ ಮುಖ್ಯಮಂತ್ರಿ ಆಗುವ ಇದು ತಪ್ಪಿದೆ. ಅದು ನಮ್ಮ ಕಾಂಗ್ರೆಸ್ ಪಕ್ಷನೇ ತಪ್ಪಿಸಿದೆ. ಒಂದು, ಅವರು KPCC ಅಧ್ಯಕ್ಷರಾಗಿ ಅಧಿಕಾರ ಬಂದಂಥ ಸಮಯದಲ್ಲಿ 2ನೇ ಬಾರಿ 2013ರಲ್ಲಿ, 2ನೇ ಬಾರಿ ಅವರು ಸಮ್ಮಿಶ್ರ ಸರ್ಕಾರ ಬಂದಂಥ ಕಾಲದಲ್ಲೂ ಮುಖ್ಯಮಂತ್ರಿ ಮಾಡ್ಬೋದಿತ್ತು, ಆಗಲೂ ಮಾಡಲಿಲ್ಲ. ತದನಂತರ ಇವಾಗ ಈಗಲೂ ಸಹ ಒಂದು ಅವಕಾಶ ಇತ್ತು ಅವ್ರಿಗೆ, ಒಂದು ದಲಿತ CM ಅಂತ ಕೊಟ್ಟಿದ್ರೆ ಮುಂದಿನ ದಿನಗಳಲ್ಲಿ 100 ವರ್ಷ ಹೋದ್ರೂ ದಲಿತರು ಯಾವತ್ತೂ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗ್ತಿರ್ಲಿಲ್ಲ. ಈಗ ಪ್ರತಿ ಬಾರಿನೂ ಬರೀ ನಮ್ಮ ಪರಮೇಶ್ವರ್ ಸಾಹೇಬರಿಗೆಲ್ಲ ಕಾಂಗ್ರೆಸ್ ಪಕ್ಷ ಉಟ್ಕೊಂಡಾಗ್ಲಿಂದೂ ಸಹ ನಮ್ಮ ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡ್ತಲೇ ಬಂದಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ನಮ್ಮ B ರಾಚಯ್ಯ ಇರ್ಬೋದು, ಬಸವಲಿಂಗಪ್ಪನವ್ರು ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಇರ್ಬೋದು, ಜೊತೆಗೆ ಇವರು ಎಲ್ಲರೂ ಆ ಹುದ್ದೆಗೆ ಯೋಗ್ಯವಾದಂಥ ನಾಯಕರುಗಳು. ಎಂಥ ಸಣ್ಣ ಜಾತಿಗಳವರೆಗೂ ಸಹ ಮುಖ್ಯಮಂತ್ರಿ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷ. ಆದರೆ ನಮ್ಮ ದಲಿತ ಸಮುದಾಯ, ನಮ್ಮ ಕರ್ನಾಟಕ ಇದರಲ್ಲಿ 1 ಕೋಟಿ ಪ್ಲಸ್ ಜನಸಂಖ್ಯೆ ಇರೋವಂಥ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನ ಮರೀಚಿಕೆ ಆಗಿಬಿಟ್ಟಿದೆ. ಹಾಗಾಗಿ ಇವಾಗ ಆಲ್ರೆಡಿ ನಮ್ಮ CLP ನಾಯಕರಾಗಿ DK ಶಿವಕುಮಾರ್ ಆಯ್ಕೆ ಆಗೋಗಿದ್ದಾರೆ, ಏನು ಮಾಡೋಕ್ಕಾಗೋದಿಲ್ಲ. ಬಟ್ ಆದರೆ ನಮ್ಮ ಒತ್ತಾಯ ಏನಪ್ಪ ಅಂದರೆ, ನಮ್ಮ ಡಾಕ್ಟರ್ ಜಿ ಪರಮೇಶ್ವರನ ಅವರನ್ನು ಗೌರವಯುತವಾಗಿ ನಡೆಸ್ಕೊಬೇಕು. ಅವ್ರಿಗೆ ಒಂದು ಉನ್ನತ ಹುದ್ದೆಗಳು ಕೊಟ್ಕೊಂಡು DCM ಮಾಡಿ, ಜೊತೆಗೆ KPCC ಅಧ್ಯಕ್ಷರನ್ನಾಗಿ ಮಾಡಿ, ಮುಂದಿನ ದಿನಗಳಲ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು. ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ದಲಿತ ಸಮುದಾಯದ ಎಲ್ಲ ರೀತಿಯಾಗೂ ಅವರಿಗೆ ಬೆಂಬಲ ಇರುತ್ತೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಅದ್ರ ಪರಿಣಾಮನ ಎದುರಿಸಬೇಕಾಗ್ತೈತೆ. ಅದು ಮುಂದಿನ ಚುನಾವಣೆ ಇರ್ಬೋದು ಅಥವಾ ಅದ್ರ ಮುಂದಿನ ಚುನಾವಣೆ ಇರ್ಬೋದು. ಏನಿವಾಗ ನಮ್ಮ ದೇಶದಲ್ಲಿ 3-4 ಕಡೆ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ, ಕರ್ನಾಟಕನೂ ಕಳ್ಕೊಬೇಕಾಗ್ತೈತೆ ಈ ಥರ ಮಾಡ್ತಾ ಹೋದರೆ. ಹಾಗಾಗಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಉನ್ನತವಾದ ಹುದ್ದೆ ಕೊಟ್ಟು ಅವರನ್ನು ಗೌರವಯುತವಾಗಿ ನಡ್ಕೊಬೇಕು. ಅವ್ರಿಗೆ ಹಿರಿತನಕ್ಕೆ ಬೆಲೆ ಕೊಟ್ಟು, ಅವರ ಏನು ಅನುಭವಕ್ಕೆ ಬೆಲೆ ಕೊಟ್ಟು, ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಹಿಂದೆ ನಮ್ಮ ಸಮುದಾಯ ಎಲ್ಲ, ಇಡೀ ನಮ್ಮ ಕರ್ನಾಟಕದಾಗೆ ಇರೋ ದಲಿತ ಸಮುದಾಯ ಎಲ್ಲನೂ ಅವ್ರಿಂದ ಇದೆ. ಇದನ್ನು ನಾನು ಒತ್ತಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅದೇ ರೀತಿ ನಮ್ಮ ಕೊಳ್ಳೇಗಾಲ ಕ್ಷೇತ್ರದ ER ಕೃಷ್ಣಮೂರ್ತಿ ಸಾಹೇಬರು, ಅವರು ಏನು ನಮಗೆ ಅವರು ಇವಾಗ ಅನುಸೂಚಿತ ಜಾತಿ ಹಾಗೂ ಅನುಸೂಚಿತ ಪಂಗಡಗಳ ಅಧ್ಯಕ್ಷರು. ಅವರು ಸಹ ಅವರ ಅಪ್ಪವರು ರಾಚಯ್ಯನವರು, ಅವ್ರ ತಂದೆ ರಾಚಯ್ಯನವರು, ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಯೋಗ್ಯವಾಗಿದ್ದಂಥವ್ರು. ಅವರು ರಾಜ್ಯಪಾಲರಾಗೆಲ್ಲ ಸೇವೆ ಮಾಡಿದ್ದಾರೆ ಕೇರಳದಲ್ಲಿ, ಅದೆಲ್ಲ. ಅವ್ರಿಗೂ ಸಹ ಮುಖ್ಯಮಂತ್ರಿ ಸ್ಥಾನ ತಪ್ಪಿತ್ತು. ಈಗ ಅವರು 3ನೇ ಬಾರಿ MLA ಆಗ್ತಾ ಇದ್ದಾರೆ, 3ನೇ ಬಾರಿ MLA ಆಗಿದ್ದಾರೆ ಕೊಳ್ಳೇಗಾಲ ಕ್ಷೇತ್ರದಲ್ಲಿ. ಹಾಗಾಗಿ ಅವ್ರಿಗೂ ಸಹ ಮಂತ್ರಿ ಮಾಡಬೇಕು. ER ಕೃಷ್ಣಮೂರ್ತಿ ಸಾಹೇಬರಿಗೆ ಕೊಳ್ಳೇಗಾಲ ಕ್ಷೇತ್ರ ಅವ್ರದ್ದು ವಿಧಾನಸಭಾ ಕ್ಷೇತ್ರ, ಅವ್ರಿಗೂ ಸಹ ಇದನ್ನು ಏನೋ ಒಳ್ಳೆ ಖಾತೆ ಕೊಟ್ಟು ಅವ್ರನ್ನ ಮಂತ್ರಿ ಮಾಡಬೇಕು. ಇದು ನಮ್ಮ ದಲಿತರ ಕೂಗಿದು. ಜೊತೆಗೆ ಇದ್ರ ಜೊತೆಯಲ್ಲಿ ನಾನು ನಮ್ಮ ಮಾನ್ಯ ACC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಸಾಹೇಬರಿಗೆ ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಅದೇನಪ್ಪ ಅಂದರೆ, ಮಲ್ಲಿಕಾರ್ಜುನ್ ಸಾಹೇಬರು ಅವರು 50-60 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ಕೊಂಡು ಬಂದು ಅವರು ಮುಖ್ಯಮಂತ್ರಿ ಆಗೋ ಸ್ಥಾನ ಇತ್ತು, ತಪ್ಪು ಅವ್ರಿಗೂ ಕಾಂಗ್ರೆಸ್ ಪಕ್ಷ ಕೊಡಲಿಲ್ಲ. ಆ ನೋವು ಅವ್ರಿಗೂ ಇದೆ. ಆದರೂ ಇವಾಗ ಅವರು ಮುಖ್ಯಮಂತ್ರಿ ಮಾಡೋ ಸ್ಥಾನದಲ್ಲಿ ಇದ್ದರೂ ಸಹ ದಲಿತರಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಇದೇನಕ್ಕೆ ಅಂತ ನೀವೇ ಹೇಳಬೇಕು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ. ಅದೇ ರೀತಿ ನಮ್ಮ ಪರಮೇಶ್ವರ್ ಸಾಹೇಬ್ರಿಗೆ ಹೇಳೋದೇನು ಅಂದರೆ, ಪರಮೇಶ್ವರ್ ಸಾಹೇಬರು ನಿಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಏನೋ ಬೆಲೆ ಸಿಗ್ತಾ ಇಲ್ಲ ಅಥವಾ ಏನು ಉನ್ನತ ಸ್ಥಾನ ಸಿಗ್ತಾ ಇಲ್ಲ, ಅಲ್ಲಿ ಗೌರವಯುತವಾಗಿ ನಿಮಗೆ ನಡೆಸ್ಕೊತಾ ಇಲ್ಲ ಅಂದರೆ ದಯಮಾಡಿ ನಾನು ನಿಮಗೆ ಕೈ ಮುತ್ತು ಕೇಳ್ಕೊತೀನಿ, ರಾಜೀನಾಮೆ ಕೊಟ್ಟು ಆಚೆ ಬಂದುಬಿಡಿ. ನಾವೆಲ್ಲ ನಿಮ್ಮ ಹಿಂದೆ ಇದ್ದೀವಿ, ನಮ್ಮ ಸಮುದಾಯ ನಿಮ್ಮ ಹಿಂದೆ ಇದೆ. ನಮ್ಗೆ ಏನು 100 ಕೋಟಿ 1 ಕೋಟಿ ಚಿಲ್ಲರೆ ಸಮುದಾಯ ಇದೆ ನಮ್ಮ ಕರ್ನಾಟಕದಲ್ಲಿ, ನಾವೆಲ್ಲರೂ ನಿಮ್ಮ ಹಿಂದೆ ಇದ್ದೀವಿ. ಬನ್ನಿ ಹೋರಾಟ ಮಾಡೋಣ, ನಾವೆಲ್ಲರೂ ನಿಮ್ಮ ಹಿಂದೆ ಇದ್ದೀವಿ, ರಾಜೀನಾಮೆ ಕೊಟ್ಟು ಆಚೆ ಬಂದುಬಿಡಿ ಸಾಹೇಬ್ರೆ. ನಾವು ಅದನ್ನೇ ಹೇಳೋದು ಪರಮೇಶ್ವರ್ ಸಾಹೇಬರಿಗೆ. ಯಾಕೆಂದರೆ ನೀವು ಎಷ್ಟು ಸೇವೆ ಸಲ್ಲಿಸಿದ್ದೀರಾ, 8 ವರ್ಷ KPCC ಅಧ್ಯಕ್ಷರಾಗಿ ತನು ಮನ ಧನ ಎಲ್ಲ ಅರ್ಪಿಸಿದ್ದೀರಾ. ಅವಾಗೇನು ಕಾಂಗ್ರೆಸ್ ಪಕ್ಷ ಏನೂ ಇರಲಿಲ್ಲ ಆ ಟೈಮಲ್ಲಿ, ಅಂಥ ಟೈಮಲ್ಲಿ ಅಧಿಕಾರಕ್ಕೆ ತಂದಿದ್ದೀರಾ. ನಿಮಗೆ ಕೂಲಿ ಕೊಡಬೇಕಲ್ವಾ? ಅದೇ ರೀತಿ ಇವಾಗ ಏನು DK ಶಿವಕುಮಾರ್ ಸಾಹೇಬರಿಗೆ ಕೂಲಿ ಕೊಡ್ತಿದ್ದಾರೆ, ನಿಮಗೂ ಕೂಲಿ ಕೊಡಬೇಕು.
ಹಾಗಾಗಿ ಇದನ್ನು ದಯಮಾಡಿ ಇದನ್ನು ನೀವು ಇದನ್ನು ಮಾಡಲೇಬೇಡಿ, ಅವ್ರಿಗೇನೇ ಹೇಳಿದ್ರು ಒಪ್ಕೊಳ್ಳೇಬೇಡಿ. ನಾನು ಪರಮೇಶ್ವರ್ ಸಾಹೇಬ್ರಿಗೆ ಹೇಳೋದು, ರಾಜೀನಾಮೆ ಕೊಟ್ಟು ಆಚೆ ಬಂದುಬಿಡಿ. ನಿಮ್ಮನ್ನು ಗೌರವಯುತವಾಗಿ ನಡ್ಸ್ಕೊಂತಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಭರವಸೆ ಇದ್ದು ನಮ್ಮ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋ ಭರವಸೆ ಇದ್ದು ಇವಾಗ ಉನ್ನತ ಸ್ಥಾನ ಕೊಟ್ಟರೆ ಅಲ್ಲಿ ಉಳ್ಕೊಳ್ಳಿ. ಇಲ್ಲ ಅಂದರೆ ದಯಮಾಡಿ ನೋಡಿ ಯೋಚನೆ ಮಾಡಿ, ನಾವು ನೀವು ಏನೇ ತೀರ್ಮಾನ ತಗೊಂಡ್ರೆ ನಾವು ನಿಮ್ಮ ಹಿಂದೆ ಇರ್ತೀವಿ. ಇದನ್ನು ನಾನು ಈ ಪತ್ರಿಕಾ ಮುಖಾಂತರ ನಮ್ಮ ಪರಮೇಶ್ವರ್ ಸಾಹೇಬ್ರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವೆಲ್ಲ ಸಮುದಾಯ, ನಾವು ಏನು ಯುವಕರು ಇವಾಗ ಏನು ಡಿ ಕೆ ಶಿವಕುಮಾರ್ ಅವರು ದಾಡಿ ಬಿಟ್ಟು, ಅವರು ಅಭಿಮಾನಿಗಳು ದಾಡಿ ಬಿಟ್ಟು CM ಆಗೋವರೆಗೂ ನಾವು ದಾಡಿ ತೆಗಿಯಲ್ಲ ಅಂತಿದ್ರು, ನಾವು ಅಷ್ಟೇ. ನಿಮ್ಮ CM ಮಾಡೋವರೆಗೂ ಬೇಕಾದ್ರೆ ನೀವು ಹೇಳಿ, ಇವಾಗಲೇ ಹೇಳಿ, ನಾವು ದಾಡಿ ಬಿಟ್ಬಿಡ್ತೀವಿ. ಎಲ್ಲರೂ ಇಡೀ ದಲಿತ ಸಮುದಾಯನೇ ದಾಡಿ ಬಿಟ್ಬಿಡ್ತೈತೆ ನಿಮಗೋಸ್ಕರ. ಇನ್ಯಾವಾಗ ನಿಮಗೆ ಬೆಲೆ ಸಿಗೋದು, ನಮ್ಮ ದಲಿತ ಸಮುದಾಯಕ್ಕೆ ನ್ಯಾಯ ಸಿಗೋದು, ಬೆಲೆ ಸಿಗೋದು? ಈಗಲೂ ಇವಾಗ ಅದು ಸಂವಿಧಾನ ಬಂದು 70-75 ವರ್ಷ ಕಳೆದ್ರೂ ದಲಿತರೊಬ್ಬರು CM ಆಗೋಕ್ಕಾಗಲಿಲ್ಲ. ರಾಜ್ಯದಲ್ಲಿ ಎಲ್ಲ ಯೋಗ್ಯತೆ ಇದ್ದು ಅವನು ರಾಜ್ಯದಲ್ಲಿ CM ಆಗೋಕ್ಲಿಲ್ಲ ಅಂದರೆ ಏನು ಬಂತು ಬೆಲೆ ಅಲ್ಲವರಾ? ಹಂಗಾಗಿ ಅಸ್ಪೃಶ್ಯತೆ ಎಲ್ಲ ನಾವು ಸುಮ್ಮನೆ ಇಲ್ಲೆಲ್ಲ ಹೋರಾಟ ಮಾಡ್ತೀವಿ, ಬಟ್ ರಾಜ್ಯ ಮಟ್ಟದಲ್ಲೇ ಇದೆ, ಅದು ರಾಜ್ಯ ಮಟ್ಟದಲ್ಲೇ ಇದೆ. ಇವಾಗ ಕಾಂಗ್ರೆಸ್ ಪಕ್ಷದಲ್ಲೇ ಇದು ತೋರಿಸ್ದಂಗೆ ಆಗ್ತೈತೆ ದಲಿತರಿಗೆ ಅಸ್ಪೃಶ್ಯತೆ ಏನಿದೆ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಎಲ್ಲ ಅಧಿಕಾರ ಯೋಗ್ಯ ಇದ್ದೂ ಆಗೋಕ್ಕಾಗಿಲ್ಲ ಅಂದರೆ ಹಾಂ ಸರ್, ಕೂಲಿ ಕೇಳಲಿಲ್ಲ ಅಂದರೆ ಷಡ್ಯಂತ್ರ ಮಾಡಿದ್ರು. ಅವಾಗ ಷಡ್ಯಂತ್ರ ಮಾಡಿದ್ರು. ಅದು ನಾವು ಚಿಕ್ಕವರಾಗ್ಬಿಡ್ತೀವಿ ಹೇಳಿದ್ರೆ ಷಡ್ಯಂತ್ರ ಮಾಡಿ ಅದು ವಿಧಾನಸಭೆ ಎಲೆಕ್ಷನಲ್ಲಿ ಸೋಲಿಸಿದ್ರು. ಅದೆಲ್ಲರಿಗೂ ನಿಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಿರೋ ವಿಚಾರ. ಅದು ಸೋಲಿಸಿ ಅವತ್ತು ಅವರು CM ಆಗೋ ಉದ್ದೇಶಕ್ಕೆ, ಅವ್ರು ದಲಿತರನ್ನ ಉದ್ದೇಶಕ್ಕೆ ಅವ್ರನ್ನ ಸೋಲಿಸಿ ಅವ್ರಿಗೆ ಅಧಿಕಾರದಿಂದ ವಂಚಿತ ಮಾಡಿದ್ರು. ಅವರು ಅಧಿಕಾರದ ವಂಚಿತ ಮಾಡಿ ವರ್ಷಗಟ್ಟಲೆ ಅವ್ರನ್ನ ಇದಕ್ಕೆ ತಗೊಳ್ಳಿಲ್ಲ, ಕ್ಯಾಬಿನೆಟ್ಗೆ ತಗೊಳ್ಳಿಲ್ಲ ಅವ್ರನ್ನ. ನೋಡಿ ಹೆಂಗೆ ಅನ್ಯಾಯ ಆಗುತ್ತೆ ಅಂತ ಹೇಳಿ ಸರ್. ಅದು ನಮ್ಮಲ್ಲಿರೋ ಹಾಂ ಸರ್ ಮಾಡ್ಬೋದಿತ್ತು. ಅವರಲ್ಲಿರೋ ಒಳ್ಳೆತನ, ಅವರಲ್ಲಿರೋ ಇದು ಏನು ಪೇಷನ್ಸ್ ಅಂತೀವಲ್ಲ ನಾವು, ತಾಳ್ಮೆ, ಆ ತಾಳ್ಮೆ ಇಲ್ಲಿನವರೆಗೂ ಕರ್ಕೊಂಬಂದಿದೆ ಅವ್ರನ್ನ. ಆ ತಾಳ್ಮೆ ಪರೀಕ್ಷೆ ಮಾಡ್ತಿದ್ದಾರೆ. ಯಾವುದು ಸರ್? ಇವಾಗಲೂ ಒಳ್ಳೆತನ ಇದೆ, ಅದಕ್ಕೆ ನಾವು ಹೇಳ್ತಾ ಇದ್ದೀವಿ. ನಾವು ಅವ್ರಿಗೆ ಒತ್ತಾಯ ಮಾಡ್ತಾ ಇರೋದು. ಈಗ ನಾವು ಅವ್ರಿಗೆ ಒತ್ತಾಯ ಮಾಡ್ತಾ ಇರೋದು ಸರ್, ಇಡೀ ಅವ್ರೊಬ್ಬರೇ ಸರ್, ಅವ್ರು ಬಂದರೆ ಅವ್ರ ಜೊತೆಗೆ ಹೌದು ಸರ್ ಇಡೀ ಅವ್ರೊಬ್ಬರೇ ಬರೋದಲ್ಲ ಸರ್, ಇಡೀ ದಲಿತ ಸಮುದಾಯನೇ ಬರುತ್ತೆ. ಇಡೀ ದಲಿತ ಸಮುದಾಯನೇ ಬರುತ್ತೆ. ಕಾಂಗ್ರೆಸ್ ಇವಾಗ ಅವ್ರು ಆಚೆ ಬಂದ ಮೇಲೆ ದಲಿತ ಸಮುದಾಯನೇ ಬಂದ ಮೇಲೆ ಕಾಂಗ್ರೆಸ್ ಎಲ್ಲಿ ಉಳಿತೈತೆ ಮತ್ತೆ? ಹ್ಞೂ ಸರ್. ಸರ್ ಇದ್ದಾರೆ, ಎಲ್ಲ ಇದ್ದಾರೆ, ತಾಳ್ಮೆಯಿಂದ ನೋಡ್ತಿದ್ದಾರೆ. ಮೊನ್ನೆ ವಿಧಾನಸೌಧ ಹತ್ರನೂ ಹೋಗಿ ಗಲಾಟೆನೂ ಮಾಡಿದ್ದಾರೆ, ಎಲ್ಲ ಇದು ಪ್ರತಿಭಟನೆ ಮಾಡಿದ್ದಾರೆ. ತುಮಕೂರು ಜಿಲ್ಲೆಯಲ್ಲೂ ಎಲ್ಲೂ ಸುಮ್ಮನೆ ಇಲ್ಲ. ಹೌದು ಸರ್, ಇಲ್ಲ ನಾವು ಮೊನ್ನೆ ವಿಧಾನಸೌಧ ಹತ್ರನೂ ಹೋಗಿ ಪ್ರತಿಭಟನೆ ಎಲ್ಲ ಮಾಡಿದ್ದೀವಿ. ನಾವು ಏನು ತಾಳ್ಮೆಯಿಂದ ಸರ್ ಸರ್ ವಿಧಾನಸೌಧ ಹತ್ರ ಸರ್ ಎಲ್ಲ ಇದ್ದಾರೆ, ಎಲ್ಲರೂ ಬರ್ತಾರೆ ಸರ್. ನಾವು ತಾಳ್ಮೆಯಿಂದ ಏನಾಗ್ತಿದೆ ಅಂತ ನೋಡ್ತಿದ್ದು ಅಷ್ಟೇ. ಇವಾಗ ನೆನ್ನೆ ಗೊತ್ತಾದ ಮೇಲೆ ತಾನೇ ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇರೋದು ನಾವು. ಇಲ್ಲ ಸರ್, ಪ್ರೆಸ್ ಮೀಟ್ ಅಂದರೆ ಮಾಡ್ತಿದ್ದಾರೆ ಎಲ್ಲರೂ ಅವ್ರ ಹಿಂದೆ ಇದ್ದಾರೆ. ಬಟ್ ಅವರು ಏನು ಹೇಳಿದ್ದಾರೆ ಅಂದರೆ ತಾಳ್ಮೆಯಿಂದ ಇರಿ ಅಂತ ಹೇಳಿದ್ದಾರೆ ಪರಮೇಶ್ವರ್ ಸಾಹೇಬರು. ಎಲ್ಲೂ ಗಲಾಟೆ ಮಾಡೋದು ಅದೆಲ್ಲ ಮಾಡಬೇಡಿ ಅಂತ ಹೇಳಿರೋದ್ರಿಂದ ಎಲ್ಲರೂ ತಾಳ್ಮೆಯಿಂದ ಇದ್ದಾರೆ ಸರ್. ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡ್ರೆ ಏನು ಮಾಡೋಕ್ಕಾಗ್ತೈತೆ? ಅವರು ಹೇಳ್ತಾ ಇದ್ರಲ್ಲ, ಎಲ್ಲೂ ಗಲಾಟೆ ಮಾಡಬೇಡಿ, ಎಲ್ಲೂ ತಾಳ್ಮೆಯಿಂದ ಇರಿ ಅಂತ ಹೇಳ್ತಾರೆ. ಹೈಕಮಾಂಡ್ ಸ್ವಂತ ಸ್ಥಾನಮಾನ ಕೊಡ್ತಿದ್ದಾರೆ ಸರ್. ಮಾಡೋಕ್ಕೆ ಹೇಳಿಲ್ಲ ಸರ್, ನಾವು ಅದನ್ನು ತಾಳೆ ಸರ್ 4 ದಿವಸ ಅಲ್ಲ. ನಾವು ಆಶಾಭಾವನೆಯಲ್ಲಿ ಇದ್ದವು ಸರ್. ಎರಡೂ ಸರ್, ಅಥವಾ ಅಲ್ಲ